ನೀವು ಪಾರ್ಟಿನೇ ಕಟ್ಟರಲಾಕತ್ತಾರಲ್ಲ ಕಣ. ನಾನು ಮನೆ ವಿಧಾನಸಭಾದಾಗ ಹೇಳಿದೆ ಸಿದ್ದರಾಮಯ್ಯನವ್ರು ಅಂದ್ರೆ ಯತ್ನಾಳ್ರೆ ನೀವೇ ಒಂದು ಪಾರ್ಟಿ ಕಟ್ಟಿರ್ತೇಳಿ. ನಾ ಸಿದ್ದರಾಮಯ್ಯನವ್ರಿಗೆ ಹೇಳಿದೆ ನಾ ಪಾರ್ಟಿ ಕೊಟ್ಟೋದ್ರಿಂದ BJP ನುಕ್ಸಾನ ಆಗಬಾರ್ದು, ಸ್ವಲ್ಪ ಬುದ್ಧಿ ಕಲಿಯಿಲ್ಲ ಅಂತ ಹೇಳೀನಿ. ಮತ್ತು ನಾನು ಅವನೇ ಅಂತೇಳಿ ಮ್ಯಾಗಿನವ್ರು ಕೂತಾರಂದ್ರೆ ನಾವು ಕಟ್ತೀವಿ. ಕರ್ನಾಟಕ ನಂದೇ 130 ಸೀಟ್ ಬರ್ತಾವೆ. ತನ್ನ ಎದುರಿಗೆ ಅಶೋಕ ಮತ್ತು ವಿರೋಧ ಪಕ್ಷ ನಾಯಕ ಆಗಿರ್ತಾನೆ. ಅವ ಅಂತೂ ರಾಜ್ಯಾಧ್ಯಕ್ಷ ಅಂತೂ ಶಿಕಾರಿಪುರ ನಿಂದಿರೋದಿಲ್ಲ, ಬರ್ಕೊಂಡು ಇಟ್ಕೋರಿ. ಅವ್ರಿಗೆ ಜ್ಞಾನೋದಯ ಆಯ್ತಂದ್ರೆ ನಾವು ತಪ್ಪು ಮಾಡಿವಪ್ಪ, ನಿಮ್ಮ ಹೊರಗೆ ಹಾಕಿದ್ದು ನೀ ಬಾ, ನಿನ್ನೆ ರಾಜ್ಯ ಮುಖ್ಯಮಂತ್ರಿ ಮಾತು ಘೋಷಣೆ ಮಾಡ್ತೀವಿ ಬಾ ಅಂದ್ರೆ BJPನ ಕಟ್ತೀನಿ. ಏನ್ ಮಾತೇನು ವಿಜೇಂದ್ರ ಮಾಡಕ್ ಮುಖ್ಯಮಂತ್ರಿ ಮಾಡಕ್ ಹೋಗ್ಲೇನ ಅಲ್ಲಿ? ಸುಮ್ಮನೆ ಕೆಲಸ ಇಲ್ಲೇನ್ರಿ? ಅವ್ರು ಅಪೇಕ್ಷೆ ಪಟ್ಟು ಬರ್ತೇನ್ರಿ ಅಲ್ಲಿಗೆ. ಎಲ್ಲ ಏನು ನಮ್ದು ಅವ್ರದ್ದು ಆ ಕಮಿಟಿ ಐತಲ್ರಿ, ಅವರೆಲ್ಲ ಹೇಳಿದ್ರ ಅಂದ್ರೆ ಬರ್ತೀನಿ. ಅವ್ರೇನು ಅಟ್ರಾಗ ನಾ SP ಅವ್ರಿಗೆ ಹೇಳೋದಿದೆ, ಇನ್ನು ಅವ್ರು ಯಾರದಾರು ಒದ್ದು ತಂದು ಒಳಗೆ ಹಾಕ್ರಿ, ಪ್ರತಿಭಟನೆಗೆ ಅವಕಾಶ ಕೊಡಬೇಡ್ರಿ, ಶಾಂತ ರೀತಿಯಿಂದ ಇದನ್ನು ತಹಬಂದಿಗೆ ತೊಗೊಂಡ್ಬರ್ರಿ, ಮತ್ತು ಡಿಕ್ಲೇರ್ ಮಾಡಿರಿ ಶಿವಾಜಿ ಮಹಾರಾಜದು ಬಸವೇಶ್ವರ ಮೂರ್ತಿ ನೀವು ಯಾವಾಗ ಕೂಡ್ಸಿರ ಅದು ಕೂಡ್ಸೋ ದಿವಸ ಎರಡು ನೀವು ಪಾರ್ಟಿನೇ ಕಟ್ಟರಲಾಕತ್ತಾರಲ್ಲ ಕಣ. ನಾನು ಮನೆ ವಿಧಾನಸಭಾದಾಗ ಹೇಳಿದೆ ಸಿದ್ದರಾಮಯ್ಯನವ್ರು ಅಂದ್ರೆ ಯತ್ನಾಳ್ರೆ ನೀವೇ ಒಂದು ಪಾರ್ಟಿ ಕಟ್ಟಿರ್ತೇಳಿ. ನಾ ಸಿದ್ದರಾಮಯ್ಯನವ್ರಿಗೆ ಹೇಳಿದೆ ನಾ ಪಾರ್ಟಿ ಕೊಟ್ಟೋದ್ರಿಂದ BJP ನುಕ್ಸಾನ ಆಗಬಾರ್ದು, ಸ್ವಲ್ಪ ಬುದ್ಧಿ ಕಲಿಯಿಲ್ಲ ಅಂತ ಹೇಳೀನಿ. ಮತ್ತು ನಾನು ಅವನೇ ಅಂತೇಳಿ ಮ್ಯಾಗಿನವ್ರು ಕೂತಾರಂದ್ರೆ ನಾವು ಕಟ್ತೀವಿ. ಕರ್ನಾಟಕ ನಂದೇ 130 ಸೀಟ್ ಬರ್ತಾವೆ. ತನ್ನ ಎದುರಿಗೆ ಅಶೋಕ ಮತ್ತು ವಿರೋಧ ಪಕ್ಷ ನಾಯಕ ಆಗಿರ್ತಾನೆ. ಅವ ಅಂತೂ ರಾಜ್ಯಾಧ್ಯಕ್ಷ ಅಂತೂ ಶಿಕಾರಿಪುರ ನಿಂದಿರೋದಿಲ್ಲ, ಬರ್ಕೊಂಡು ಇಟ್ಕೋರಿ. ಅವ್ರಿಗೆ ಜ್ಞಾನೋದಯ ಆಯ್ತಂದ್ರೆ ನಾವು ತಪ್ಪು ಮಾಡಿವಪ್ಪ, ನಿಮ್ಮ ಹೊರಗೆ ಹಾಕಿದ್ದು ನೀ ಬಾ, ನಿನ್ನೆ ರಾಜ್ಯ ಮುಖ್ಯಮಂತ್ರಿ ಮಾತು ಘೋಷಣೆ ಮಾಡ್ತೀವಿ ಬಾ ಅಂದ್ರೆ BJPನ ಕಟ್ತೀನಿ. ಏನ್ ಮಾತೇನು ವಿಜೇಂದ್ರ ಮಾಡಕ್ ಮುಖ್ಯಮಂತ್ರಿ ಮಾಡಕ್ ಹೋಗ್ಲೇನ ಅಲ್ಲಿ? ಸುಮ್ಮನೆ ಕೆಲಸ ಇಲ್ಲೇನ್ರಿ? ಅವ್ರು ಅಪೇಕ್ಷೆ ಪಟ್ಟು ಬರ್ತೇನ್ರಿ ಅಲ್ಲಿಗೆ. ಎಲ್ಲ ಏನು ನಮ್ದು ಅವ್ರದ್ದು ಆ ಕಮಿಟಿ ಐತಲ್ರಿ, ಅವರೆಲ್ಲ ಹೇಳಿದ್ರ ಅಂದ್ರೆ ಬರ್ತೀನಿ. ಅವ್ರೇನು ಅಟ್ರಾಗ ನಾ SP ಅವ್ರಿಗೆ ಹೇಳೋದಿದೆ, ಇನ್ನು ಅವ್ರು ಯಾರದಾರು ಒದ್ದು ತಂದು ಒಳಗೆ ಹಾಕ್ರಿ, ಪ್ರತಿಭಟನೆಗೆ ಅವಕಾಶ ಕೊಡಬೇಡ್ರಿ, ಶಾಂತ ರೀತಿಯಿಂದ ಇದನ್ನು ತಹಬಂದಿಗೆ ತೊಗೊಂಡ್ಬರ್ರಿ, ಮತ್ತು ಡಿಕ್ಲೇರ್ ಮಾಡಿರಿ ಶಿವಾಜಿ ಮಹಾರಾಜದು ಬಸವೇಶ್ವರ ಮೂರ್ತಿ ನೀವು ಯಾವಾಗ ಕೂಡ್ಸಿರ ಅದು ಕೂಡ್ಸೋ ದಿವಸ ಎರಡು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.